ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವೈಶಾಖಗೆ ಚಾರು ಆ ಒಂದು ಮೆಡಿಸಿನನ್ನು ಕೊಟ್ಟೇ ಬಿಟ್ಲ. ಹಾಗಿದ್ರೆ ವೈಶಾಖ ಬದುಕು ಉಳಿದದ್ದೇ ಚಾರು ವಿರುದ್ಧ ತಿರುಗಿ ಬಿಟ್ಲ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ, ಜೊತೆಗೆ ಚಾರು ಪ್ರೆಗ್ನೆಂಟ್, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಇಲ್ಲಿ ಚಾರು ರಾಮಾಚಾರಿಯ ಪ್ರೀತಿನ ಗಳಿಸೋಕೆ ತುಂಬಾ ಪ್ರಯತ್ನ ಪಡ್ತಿದ್ದಾಳೆ. ರಾಮಾಚಾರಿ ಚಾರುನ ಅಷ್ಟೇ ಪ್ರೀತಿ ಮಾಡ್ತಾರೆ, ಬಟ್ ಸ್ವಲ್ಪ ತೋರಿಸೋದು ಗೊತ್ತಿಲ್ಲ. ಬಟ್ ಇಲ್ಲಿ ಚಾರುಗೆ ತನ್ನ ಗಂಡ ತನ್ನ ಪ್ರೀತಿಯ ಹೊಳೆಯನ್ನು ಹರಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಅದೇ ಕಾರಣಕ್ಕೋಸ್ಕರ ವೇಷಧಾರಿಯಾಗಿ ಕೂಡ ಬರ್ತಾಳೆ. ಆ ಒಂದು ವೇಷದಿಂದ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಅಲ್ಲಿ ರಾಮಾಚಾರಿ ಇಲ್ಲಿ ಚಾರುವಿನ ಒಂದು ಮನಸ್ಥಿತಿಯನ್ನು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಬದಲಾಗಿ ಚಾರು ಮೇಲೆ ರೇಗ್ ಬಿಡ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಚಾರುಗೆ ತುಂಬ ಅಂದರೆ ತುಂಬ ಬೇಜಾರು ಆಗಿಬಿಡುತ್ತೆ. ಯಾಕೆ ನಾನು ಈ ಒಂದು ಅವತಾರನ ಮಾಡಿದೆ, ಯಾಕೆ ವೇಷ ಧರಿಸ್ಕೊಂಡು, ಇನ್ನೂ ಕೂಡ ಪ್ರಯೋಜನನೇ ಆಗಲಿಲ್ವಲ್ಲ, ನನ್ನ ಮನಸ್ಸಿನ ಮಾತನ್ನು ನನ್ನ ಗಂಡನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡು ಈ ರೀತಿಯೆಲ್ಲ ಮಾಡಿದೆ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ವಲ್ಲ ಅಂತ ಹೇಳಿ ತುಂಬಾ ದುಃಖಿಸ್ತಾಳೆ. ಇದೆಲ್ಲವನ್ನ ಕೂಡ ಜಾನಕಿ ಅಮ್ಮ ಕೇಳಿಸ್ಕೊತಾರೆ. ಜಾನಕಿ ಅಮ್ಮ ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೆ ರಾಮಾಚಾರಿ ಹತ್ರ ಹೋಗಿ, ನೋಡು ರಾಮಾಚಾರಿ, ಚಾರು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ. ಹೆಂಡತಿ ಪ್ರೀತಿನ ಅರ್ಥ ಮಾಡಿಕೊಂಡು, ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಅವಳಿಗೆ ಹೇಗೆ ಇಷ್ಟನೋ ಹಾಗಿರಬೇಕಾಗಿರೋದು ನಿನ್ನ ಕರ್ತವ್ಯ ಕೂಡ ಅಂತ ಹೇಳ್ತಿದ್ದಾಗೆ ಈ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿ ಕಣ್ ತೆರೆಯುತ್ತೆ. ಚಾರು ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ. ಚಾರು ಸಣ್ಣ ಸಣ್ಣ ಆಸೆಗಳನ್ನ ಫುಲ್ಫಿಲ್ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೋತಾರೆ. ಅಮ್ಮಂಗೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ, ನನ್ನನ್ನು ಕಣ್ ತೆರೆಸೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಅಂತ. ತದನಂತರ ಚಾರು ತೆರೆಸ್ ಮೇಲೆ ಇರಬೇಕಿದ್ರೆ ರಾಮಾಚಾರಿ ಹೋಗ್ತಾರೆ. ರಾಮಾಚಾರಿ ಹೋಗಿದ್ದೆ, ಚಾರು ಮೇಡಮ್ ಏನಿದ್ರೆ ಬನ್ನಿ ಅಂತ ಹೇಳ್ತಿದ್ರೆ, ಏನು ರಾಮಾಚಾರಿ ಅಂದಾಗ, ಏನು ಅಂದರೆ ನಿಮಗೆ ಕೈ ತುತ್ತು ಕೊಡಬೇಕು ಅಂತ ಬಂದೆ, ತಗೊಳ್ಳಿ ಅಂತ ಹೇಳಿ ಊಟ ತಿನ್ನಿಸ್ತಿದ್ದಾರೆ. ಇದರಿಂದ ಚಾರುಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ. ಜೊತೆಗೆ ಎಂಥ ನಿಜವಾಗ್ಲೂ ಕೂಡ ಪ್ರೀತಿಯಿಂದ ತಿನ್ನಿಸ್ತಿದ್ಯಾ ರಾಮಾಚಾರಿ ಅಂತ ಅಲ್ಲೂ ಕೂಡ ಮುತ್ತಿಗೆ ಮತ್ತೆ ಅಂತ ಹೇಳಿ ಅಲ್ಲೂ ಕೂಡ ಮುತ್ತಿನನ್ನು ಪೋಣಿಸ್ಬಿಡ್ತಾರೆ. ಎಲ್ಲೂ ಹೋದ್ರು ಯಾವ್ದನ್ನ ತೊಗೊಂಡು ಹೋದ್ರು ಮುತ್ತನ್ನೇ ಪೋಣಿಸ್ತೀರ ಅಲ್ವಾ ಅಂತ ರಾಮಾಚಾರಿ ಹೇಳ್ತಿದ್ರೆ, ಹೌದು ರಾಮಾಚಾರಿ, ನನ್ನ ಮುತ್ತಿನಂತ ಕಣ್ಣ ಈ ರೀತಿ ಮುತ್ತನಂತ ಊಟ ಮಾಡಿಸ್ತಿರ್ಬೇಕಾದ್ರೆ ಮುತ್ತು ಕೊಡಬೇಕು ಅಂತ ಅನ್ಸತ್ತಲ್ವ, ಸಿಹಿ ಮುತ್ತು ಅಂತ ಹೇಳಿ ಚಾರು ಮತ್ತೆ ಅದೇ ವಿಷಯ ಹೇಳ್ತಿದ್ದಾಳೆ. ಜೊತೆಗೆ ನೀನು ಮಾತ್ರ ತಿನ್ಸಿದ್ರಾಯ್ತಾ, ನನ್ನ ಗಂಡ ಎಷ್ಟು ಪ್ರೀತಿಯಿಂದ ಮುತ್ತಿನಂತೆ ಊಟ ಮಾಡಿಸ್ತಿರ್ಬೇಕಿದ್ರೆ ನಾನು ಕೂಡ ಮಾಡಿಸ್ಬೇಕಲ್ವಾ ಅಂತ ಅವಳು ಕೂಡ ಊಟನ ಮಾಡಿಸ್ತಾಳೆ. ಜೊತೆಗೆ ರಾಮಾಚಾರಿ, ನನಗೇನು ಅನಿಸ್ತಿದೆ ಗೊತ್ತಾ, ನಾನು ಒಬ್ಳಲ್ಲ, ನನ್ನ ಹತ್ರ ನನ್ನ ಜೊತೆ ಇನ್ನೂ ಒಬ್ರಿದ್ದಾರೆ ಅಂತೆಲ್ಲ ಅನ್ನಿಸ್ತಿದೆ ರಾಮಾಚಾರಿ ಅಂದಾಗ, ಏನು ಮಾತಾಡ್ತಿದ್ರೆ ಚಾರು ಮೇಡಮ್, ನಿಜನಾ ಅಂತ ರಾಮಾಚಾರಿ ಕೇಳ್ತಿದ್ರೆ, ನನಗೆ ಆ ರೀತಿ ಫೀಲ್ ಆಗ್ತಿದೆ ರಾಮಾಚಾರಿ ಅಂತ ಹೇಳಿ ತಾನು ಪ್ರೆಗ್ನೆಂಟ್ ಇರಬಹುದು ಅಂತ ಹೇಳ್ತಿದ್ರೆ, ಹಾಗಿದ್ರೆ ಮನೆಗೆ ಒಂದು ಪುಟ್ಟು ಚಾರು ಬಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂದಾಗ, ಇಲ್ಲ ಪುಟ್ಟು ರಾಮಾಚಾರಿ ಬರಬೇಕು ಅಂದಾಗ, ಸರಿ ಆಯಿತು, ಪುಟ್ಟು ಚಾರು ಪುಟ್ಟು ರಾಮಾಚಾರಿ ಇಬ್ಬರು ಕೂಡ ಬರಲಿ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾರೆ. ಜೊತೆಗೆ ಆದಷ್ಟು ಬೇಗ ಈ ದಿನ ಬರಲಿ ಅಂತ ಕೂಡ ರಾಮಾಚಾರಿ ಮತ್ತು ಚಾರು ಮಾತನಾಡ್ಕೋತಾರೆ. ಅತ್ತ ಕಡೆ ಇಲ್ಲಿ ವೈಶಾಖ ಪಾಲಿಗೆ ನಿಜವಾಗ್ಲೂ ಕೂಡ ಯಾವಾಗ ಸಂಜೆ ಆಗುತ್ತೋ ಅಂತ ಕಾಯ್ತಿದ್ದಾಳೆ. ಬಿಕಾಸ್ ನಾಯಿ ಬಂತು, ಸುಸು ಮಾಡಿ ಹೋಯಿತು, ಜೊತೆಗೆ ಈ ಕಡೆ ಹಾವು ಬಂತು, ಸೊಳ್ಳೆಗಳು ಬಂದವು, ಎಲ್ಲನೂ ಕೂಡ ಬಂದು ವೈಶಾಖನ ಕಾಟ ಕೊಟ್ಟಿದ್ದಾಯಿತು. ಈ ಕಡೆ ರುಕ್ಕು ಅಂತೂ ಅಕ್ಕ ಸಂಜೆ ಆಯ್ತಕ್ಕ, ಇನ್ನು ಸ್ವಲ್ಪ ನಿಮಿಷ ಅಷ್ಟೇ ಅಂತ ಹೇಳಿ ಟೈಮ್ ಆಗ್ತಿದ್ದಾಗೆ ಈ ಕಡೆ ರುಕ್ಕುನ ವೈಶಾಖ ಮಣ್ಣೆಲ್ಲ ಎತ್ತು ಅಂತ ಹೇಳ್ತಿದ್ದಾಗೆ ಮಣ್ಣೆಲ್ಲ ಎತ್ತಿ ಫೈನಲಿ ವೈಶಾಖ ಹೊರಗಡೆ ಬಂದೇ ಬಿಡ್ತಾಳೆ. ಅಕ್ಕ ಈಗೇನು ಅನ್ನಿಸ್ತದ, ಸ್ವಾಮೀಜಿ ಹೇಳಿದಾಗೆ ಎಲ್ಲ ವಿಷಯ ಕೂಡ ಇರ್ತದೆ ಅಂತ ಫೀಲ್ ಆಗ್ತಿದೆಯಾ ಅಂತ ಕೇಳಿದಾಗ, ಹೌದು ಕಡೆ ತುರ್ಕೆ ಏನೂ ಕೂಡ ಕಾಣಿಸ್ಕೋತಿಲ್ಲ, ನೋಡ್ತಾ ಇರು ಇವಾಗ ಏನು ಮಾಡ್ತೀನಿ ಆ ಚಾರುನ ಅಂತ. ನನಗೆ ಎಷ್ಟೆಲ್ಲ ಆವಾಜ್ ಹಾಕ್ತಾಳೆ ಅವಳು, ನನಗೆ ಕಾಟ ಕೊಡ್ತಾಳೆ, ಏನು ಮೆಡಿಸಿನ್ ಕೊಡೋಲ್ಲ ಅಂತ ಹೆದರಿಸ್ತಾಳೆ. ನೋಡ್ತಾಳು ನನ್ನ ಪ್ರಾಣಕ್ಕೆ ಕುತ್ತಿಗೆ ತಂದ್ಲಲ್ವ, ಅವಳು ಕತೆ ಹೇಗೆ ಫಿನಿಶ್ ಮಾಡ್ತೀನಿ ಅಂತ ಫುಲ್ ರಿಬಲ್ ಆಗಿದೆ. ಮನೆ ಕಡೆ ಬರ್ತಿದ್ರೆ ಈ ಕಡೆ ಜಾನಕಿ ಅಮ್ಮನ ಹತ್ರ ಚಾರು ಹೋಗ್ತಾಳೆ, ಅಮ್ಮ ನಮ್ಮಲ್ಲಿ ಇನ್ನೊಂದು ಜೀವ ಇದ್ರೆ ಹೇಗೆ ಫೀಲ್ ಆಗುತ್ತೆ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಚಾರು, ಹಾಗಿದ್ರೆ ಅಂದಾಗ, ಅದು ಹಾಗಲ್ಲ ಅಮ್ಮ, ನಾನು ತಿಳ್ಕೊಬೇಕು ಅಂತ ಅಷ್ಟೇ ಅಂತ ಹೇಳ್ತಾಳೆ ಚಾರು. ನಿಜವಾಗ್ಲೂ ನಮಗೆ ಒಡಲು ತುಂಬಿದೆ ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ. ಅದು ಎಂಥ ಸೂಕ್ಷ್ಮ ವಿಷಯ ಗೊತ್ತಾ, ಎಷ್ಟು ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ ಗೊತ್ತಾ, ಅದು ತುಂಬ ಚೆನ್ನಾಗಿ ನಮ್ಮ ಒಡಲು ತುಂಬಿದೆ ಅನ್ನೋದು ಅರ್ಥ ಆಗುತ್ತೆ ಅಂತ ಒಂದಷ್ಟು ಅರ್ಥಗರ್ಭಿತವಾಗಿ ಮಾತನಾಡ್ತಾರೆ ಚಾರುಗೆ. ಜೊತೆಗೆ ಈ ಕಡೆ ನಿಜವಾಗ್ಲೂ ಇದಕ್ಕೆಲ್ಲ ಕೃಪಕಟಾಕ್ಷ ಇರಬೇಕಲ್ವ ನನ್ನ ಮಗಂದು ಅಂತ ಕೂಡ ಹೇಳ್ತಿದ್ದಾರೆ. ಹೋಗಿ ಅತ್ತೆಮ್ಮ ನೀವು ಕೂಡ ರೇಗಿಸ್ತಿರಲ್ಲ ಅಂತ ಹೇಳಿ ಚಾರು ಹೇಳ್ತಿದ್ದಾಳೆ, ಒಳ್ಳೇದಾಗ್ಲಮ್ಮ, ನೀನು ಅಂದ್ಕೊಂಡಿದ್ದಿನ ಆದಷ್ಟು ಬೇಗ ಬಂದು ನಮ್ಮ ಕೈಗೆ ಮಗು ಸಿಗಲಿ ಅಂತ ಕೂಡ ಹೇಳ್ತಾರೆ. ಚಾರು ನಾಚು ನೀರಾಗಿ ಅಲ್ಲಿಂದ ಹೊರಟ್ರೆ ಈ ಕಡೆ ವೈಶಾಖ ರುಕ್ಕು ಜೊತೆ ಚಾರು
ಅಂತ ಹೇಳಿ ಎದುರು ಬದ್ರಾಗ್ತಾರೆ. ಏನದು, ಏನು ಇಷ್ಟು ಹಮ ಮೇಂಟೈನ್ ಮಾಡ್ತಿದ್ಯಲ್ಲ, ಯಾಕೆ ಬದುಕಬೇಕು ಅನ್ನೋ ಆಸೆ ಇಲ್ವಾ ಅಂದಾಗ, ಏನು ಬದುಕಬೇಕು ಅನ್ನೋ ಆಸೆ ಇಲ್ವಾ, ಏನು ಅಂದ್ಕೊಂಡಿದ್ಯಾ ನೀನು, ನನಗೆ ಮೆಡಿಸಿನ್ ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳ್ದೆ ಅಲ್ವಾ, ಹಾಗಂದು ಮಾತ್ರಕ್ಕೆ ನಾನು ನನ್ನ ಪ್ರಾಣನ ಕಳ್ಕೊಂಡ್ಬಿಡ್ತೇನೆ. ನೀನೇನೋ ಆ ರೀತಿ ಇಂಜೆಕ್ಷನ್ ಕೊಟ್ಟೆ, ಆದರೆ ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡಿದ್ದಾಯಿತು. ಈಗ ನನ್ನ ಕಡಿತಾನೂ ಇಲ್ಲ, ಕೆರಿತಾನೂ ಇಲ್ಲ, ಏನೂ ಕೂಡ ಇಲ್ಲ, ಏನು ಮಾಡ್ತೀನಿ ಗೊತ್ತಾ, ಏನೇ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಏನಾಯ್ತು ರುಕ್ಕು, ಪ್ರಾಣ ಸಂಸ್ಕಾರ ಬಂದವರು ಹೀಗೆ ತಲೆಗತ್ತಿ ಏನೇನೋ ಆಡ್ತಾರಂತೆ, ಇವ್ರಿಗೂ ಕೂಡ ಈಗ ಮೆಡಿಸಿನ್ ತಲೆಗತ್ತಿರಬೇಕು ಅಂತ ಚಾರು ಹೇಳ್ತಿದ್ರೆ, ಇಲ್ಲ ರುಕ್ಕು, ದಾರಿಗೆ ಹೋಗ್ತಿರ್ಬೇಕಿದ್ರೆ ಒಂದು ಸ್ವಾಮೀಜಿ ಬಂದರು, ಆ ಸ್ವಾಮೀಜಿ ಸಂಜೆ ತನಕ ಮಣ್ಣಲ್ಲಿ ಕೂತ್ಕೊ, ನಿನಗೆ ಎಲ್ಲ ಕೂಡ ವಿಷಯ ಇಳಿಯುತ್ತೆ ಅಂದರು. ಅದಕ್ಕೆ ಆ ಅಕ್ಕ ಸಂಜೆ ತನಕ ಮಣ್ಣಲ್ಲಿ ಕೂತ್ಕೊಂಡಿದ್ಲು, ವಿಷಯ ಕೂಡ ಇಳಿತು ಗೊತ್ತಾ, ಅವಳಿಗೇನು ಕೂಡ ಈಗ ಆಗ್ತಾ ಇಲ್ಲ ಗೊತ್ತಾ, ಜೊತೆಗೆ ನಾಯಿ ಬಂತು, ಸುಸು ಮಾಡಿ ಹೋಯ್ತು ಮುಖಕ್ಕೆ, ಜೊತೆಗೆ ಹಾವು ಬಂತು, ಸೊಳ್ಳೆ ನೊಣಗಳು ಕೂಡ ಬಂದ್ವು ಅಂತ ಹೇಳ್ತಿದ್ದಾಗೆ ಈ ಕಡೆ ಚಾರು ನಗೋಕ್ಕೆ ಶುರು ಮಾಡ್ತಾಳೆ. ಯಾವ ಸ್ವಾಮೀಜಿ, ಈ ಸ್ವಾಮೀಜಿನ ಅಂದಾಗ ಹೌದು ಅಂತ ಹೇಳಿದಾಗ, ಹೋ ಇದು ಶ್ರೀ 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 ಚಾರುಲತಾ ಸ್ವಾಮೀಜಿ ಅಂತ ಹೇಳಿದ ತಕ್ಷಣ ವೈಶ್ವಕರು ಶಾಕ್ ಆಗ್ತಾರೆ. ಈ ವೇಷದಲ್ಲಿ ಬಂದಿದ್ದು ನಾನೇ ಅದನ್ನು ಹೇಳಿದ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಶ್ವಕ ಗೊತ್ತಾಗತ್ತೆ ತನ್ನ ಕತೆ ಮುಗೀತು ಅಂತ ಹೇಳಿ, ಈ ಕಡೆ ನಿನಗೆ ಪಾಪ ಪ್ರಕೃತಿಯಿಂದಾಗಿ ಮಣ್ಣಲ್ಲಿ ಕೂತಿರೋದ್ರಿಂದ ಕೆಡ್ತಾ ನಿಂತಿರ್ಬೋದು, ಹಾಗಂದು ಮಾತ್ರಕ್ಕೆ ನಿನಗೆ ವಿಷಯ ಇಳಿದಿದೆ ಅಂತಲ್ಲ, ನೀನು ಮಾಡಿರೋದು ಕರ್ಮಫಲ ಅನ್ನೋದು ನಿಜವಾಗ್ಲೂ ಕೂಡ ಎಲ್ರಿಗೂ ಗೊತ್ತು, ಪ್ರಕೃತಿಗೂ ಕೂಡ. ಅದಕ್ಕೆ ಹಾವು ನೊಣ ಎಲ್ಲ ರೂಪದಲ್ಲಿ ಬಂದು ನಿನಗೆ ಹೇಗೆ ಬುದ್ಧಿ ಕಲಿಸೋಕೆ ನೋಡಿದೆ ನೋಡು ಅಂತ ಕೂಡ ಚಾರು ಹೇಳ್ತಾಳೆ. ಈ ಕಡೆ ವೈಶಾಖ ಕಾಲಿಟ್ಕೊಂಡಿದ್ದೆ, ಪ್ಲೀಸ್ ಚಾರು ನನಗೆ ಆ್ಯಂಟಿಡೋಸ್ ಕೊಡು ಅಂತ ಹೇಳ್ತಿದ್ರೆ, ಇಷ್ಟೊತ್ತು ಹಾರಾಡ್ತಾ ಇದ್ದೆ, ಇಲ್ಲ ನನಗೆ ಕೊಡೋ ಮನಸ್ಸಿಲ್ಲ, ನಿಜವಾಗ್ಲೂ ಆಗಲಿ ನೀನು ತಲೆ ಬಗ್ಗೆ ಕೇಳಿದ್ರೆ ಕೊಟ್ಬಿಡ್ತಿದ್ದೇನು, ಈಗಂತೂ ಕೊಡೋ ಮನಸ್ಸೇ ಇಲ್ಲ ಅಂತ ಹೇಳಿ ಚಾರು ಹೊಟ್ಟೆ ಬಿಡ್ತಾಳೆ. ಈ ಕಡೆ ರುಕುಗೆ ಬಂದು ವೈಶಾಖ ಸರಿಯಾಗಿ ಹೊಡಿತಿದ್ದಾಳೆ, ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ. ಏನಕ್ಕ ನನ್ನಿಂದಾನೇ ಆಗಿದ್ದು ಅಂತಿದ್ಯಲ್ಲ, ನಾನೇನು ಮಾಡಿದೆ ಅಂದಾಗ ನೀನೇ ಅಲ್ವೇನೆ ಮತ್ ಸಿಗತ್ತೆ, ಸ್ವಾಮೀಜಿ ಮಾತು ಕೇಳು, ಕಾಲಿಟ್ಕೋ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಎಲ್ಲ ಮಾಡಿಸಿದ್ದು, ಇವಾಗ ನೋಡಿದ್ರೆ ಏನಾಯಿತು ಗೊತ್ತಾ ಅಂತ ಹೇಳ್ತಿದ್ರೆ, ಹೌದು ಅಕ್ಕ, ನನಗೆ ಯಾಕೋ ನಿಜವಾಗ್ಲೂ ಅದನ್ನೆಲ್ಲ ನಾನೇ ಹೇಳಿದಿರ್ಬೋದು, ನನಗೆ ಯಾಕೋ ಚಾರು ನಿನ್ನ ಹತ್ರ ಇಲಿ ಮತ್ತು ಬೆಕ್ಕಿನ ಆಟ ಆಡ್ತಿದ್ದಾಳೆ ಅನಿಸ್ತದೆ, ಅವಳೇನೋ ಕೊಡೋದೇ ಇಲ್ವೇನೋ, ಕೈ ಎತ್ತು ಬಿಡ್ತಾಳೆ ಅಂತ ಅನಿಸುತ್ತೆ, ಹೋಗಿ ಕಾಲು ಹಿಡಿದು ಕೇಳ್ಕೊ, ಖಂಡಿತ ಅವಳು ಕೊಡ್ತಾಳೆ ಅಂದಾಗ ಈ ಕಡೆ ಚಾರು ಕಾಲು ಇಟ್ಕೋತಾರೆ. ವೈಶಾಖ ಬಂದು ಈ ರೀತಿ ದೊಡ್ಡವರು ಚಿಕ್ಕವ್ರು ಕಾಲು ಇಟ್ಕೋಬಾರ್ದು ಅಂತ ಹೇಳ್ತಿದ್ರೆ, ನಿನ್ಗೆ ಎಷ್ಟು ಪ್ರೀತಿ ಕಾಳಜಿ ನನ್ನ ಮೇಲೆ ಅಂದಾಗ, ನಿನ್ನ ಮೇಲೆ ಅಲ್ಲ, ನಿನ್ನ ದೊಡ್ಡವಳು ಅನ್ನೋ ಒಂದು ವಯಸ್ಸಿನ ಮೇಲೆ ಅಂತ ಚಾರು ಹೇಳ್ತಾರೆ. ಜೊತೆಗೆ ಪ್ಲೀಸ್ ಚಾರು ಕೊಟ್ಬಿಡು ಅಂತ ಹೇಳಿದಾಗ, ನಿನಗೆ ಮೈಗತ್ತಿರೋ ವಿಷಯ ಮೆಡಿಸಿನ್ ಕೊಟ್ಟರೆ ಹೋಗ್ಬೋದು, ಆದರೆ ಮನ್ಸ್ಗತ್ತಿರೋ ವಿಷಯ ಅಂತ ಚಾರು ಕೇಳಿದಾಗ, ಈಗ ಏನೂ ಇಲ್ಲ ಚಾರು ಪ್ಲೀಸ್ ಕೊಟ್ಬಿಡು ಅಂದಾಗ, ಸರಿ ಆಯಿತು, ನಾಳೆ ನಾನು ಹೇಳೋ ದೇವಸ್ಥಾನಕ್ಕೆ 6 ಗಂಟೆ ಅಷ್ಟರಲ್ಲಿ ಬಾ, ಖಂಡಿತ ನೀನು ನಾನು ಹೇಳೋ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿನಗೆ ಅಲ್ಲಿ ಆ್ಯಂಟಿಡೋಸ್ ಕೊಡ್ತೀನಿ ಅಂತ ಚಾರು ಹೇಳ್ತಾಳೆ. ಜೊತೆಗೆ ಹೋಗಿ ಈಗ ನೆಮ್ಮದಿಯಿಂದ ಮಲ್ಕು ಅಂತ ಕೂಡ ಹೇಳ್ತಾರೆ. ಈ ಕಡೆ ವೈಶಾಖಗೆ ದೇವಸ್ಥಾನ ಕರೆದು ದೇವ ಸೇವೆಯನ್ನ ಮಾಡಿಸೋಕೆ ಖಂಡಿತ ಚಾರು ರೆಡಿ ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಅಲ್ಲೇನಾಗ್ಬೋದು, ಏನು ಕತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.